ನಮ್ಮ ದಾಳಿಂಬೆ ತೋಟದಲ್ಲಿ ಹೂ ಬಿಡಲು ತೊಂದರೆಯಾಗುತ್ತಿರುವುದರಿಂದ ಪಕ್ಕದ ಹಳ್ಳಿಯಿಂದ ದಾಳಿಂಬೆ ರೈತನನ್ನು ಕರೆದುಕೊಂಡು ಬರಲು ಹೋಗಿದ್ದೆ. ಅವರು ನಮ್ಮ ದಾಳಿಂಬೆ ತೋಟಕ್ಕೆ ಭೇಟಿ ನೀಡಿ ತಮ್ಮ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಅದು ಏನು ಅಂತ ಇನ್ನೊಂದು ವಿಡಿಯೋದಲ್ಲಿ ಕವರ್ ಮಾಡೋಣ. ಇದೇ ಸಮಯದಲ್ಲಿ ನಾನು ಅವರ ಹಳ್ಳಿಗೆ ಅವರನ್ನು ಕರೆದುಕೊಂಡು ಬರಲು ಹೋದಾಗ ಅವರ ದಾಳಿಂಬೆ ತೋಟಕ್ಕೂ ಭೇಟಿ ನೀಡಿದೆವು. ಈ ವಿಡಿಯೋ ಆ ಭೇಟಿಯ ವಿವರವನ್ನು ಒಳಗೊಂಡಿದೆ. ಸ್ವಲ್ಪ ಉದ್ದ ಇರುವುದರಿಂದ ಕಟ್ ಮಾಡಿ ಸ್ವಲ್ಪವನ್ನು ಕೊಟ್ಟಿರುವೆ. ಅವರ ತೋಟವು ಹೂ ಬಿಡುವ ಹಂತದಲ್ಲಿದೆ ಹಾಗೂ ತುಂಬ ಉತ್ತಮವಾದ ಹೂ ಬಿಡುವ ಹಂತದಲ್ಲಿದೆ ಹಾಗೂ ಹೂವಿನ ಬಡ್ಸು ಗಿಡ ತುಂಬಲು ಸ್ಟಾರ್ಟ್ ಆಗಿವೆ. ಅವರು ಯಾವುದೇ ಕನ್ಸಲ್ಟೆಂಟನ್ನು ಇಟ್ಟುಕೊಳ್ಳದೆ ಅವರೇ ನಿರ್ವಹಣೆ ಮಾಡಿಕೊಳ್ಳುತ್ತಾರೆ. ಅವರು ತುಂಬ ವರ್ಷದಿಂದ ಈ ಬೆಳೆಯನ್ನು ಮಾಡುತ್ತಿರುವುದರಿಂದ ಅವರಿಗೆ ದಾಳಿಂಬೆಯಲ್ಲಿ ಅನುಕೂಲವಾಗಿದೆ. ಒಂದು ಲೆವೆಲ್ಗೆ ಎಕ್ಸ್ಪರ್ಟ್ ನಾಲೆಜ್ ಬಂದಿದೆ. ಹೀಗಾಗಿ ಈ ಹೊರಗಡೆ ನಂಬೋದಕ್ಕಿಂತ ನಾನು ಅವರ ಊರಿಗೆ ಹೋಗಿ ಅವರನ್ನು ಕರೆದುಕೊಂಡು ಬಂದು ಅವರಿಗೆ ನಮ್ಮ ತೋಟ ತೋರಿಸಿ ಅವರ ಅಭಿಪ್ರಾಯವನ್ನು ಕೇಳಿಕೊಂಡೆ. ಜಾಸ್ತಿ ತೆಗೆದಾರ ಅನ್ಸುತ್ತೆ, ಸಣ್ಣ ದಪ್ಪನ್ನು ಮಾತ್ರ ಉಳಿದಾರ. ಅಂತ ಯಾವ ಭಾಳ ಉಳಿಸಿಲ್ಲ ಅವರು. ರಿಫಿಲ್ ಎಲ್ಲ ತೆಗೆದುಬಿಟ್ಟಾರ. ನೀವು ಹಂಗೆ ಮಾಡಿಸಿದ್ರೇನ್ರಿ ಸರ್? ಈಗ ಎಲ್ಲ ಬಯಲಾಗಿ ಆರ್ಡ್ರ್ ಎಲ್ಲ ಕ್ಲೀನ್ ಮಾಡ್ಯಾರ್ರಿ. ಊರಗಡೆ ಹಿಡಿದಾರೆ. ಭಾಳ ಐತ್ರಿ, ಪೂರ ಬಯಲಿಗೆ ಬಿದ್ದಾಗ ಕೆಂಪು ಹೊಡಿತೀವಿ ಗಿಡ. ತುಂಬ ನೀರು ಭಾಳ ಲಿಮಿಟ್ನಾಗ ಇರ್ತಾವ್ರಿ. ಈಗ 2 ತಾಸು ಕೊಟ್ರಿ ಏನ್ರಿ? 15 ನಿಮಿಷ. ಎಷ್ಟು ಲೀಟ್ರ್ ಬೀಳ್ತಾರೆ ಸರ್ ಅದು ನೀರು? ಬಾವಿ ನೀರ ಅನ್ರಿ? ನೈಸ್ ಹಾಕಿರನ್ರಿ ಸರ್? ನಮ್ಮ 2 ಸಾಕಿದ್ದೇವ್ರಿ, ಅವು ಕುರಿಗಾರ ತೊಗೊಂಡು ಹೋಗ್ಬಿಡ್ತಾರ್ರಿ. ಸ್ಪ್ರೇ 2 ಸಲ ಒಂದಾಯ್ತು ರೀ. 2 ಈಗ ಹಿಂಗೆ ಇವೆಲ್ಲ ಕಡ್ಡಿ ಸುಟ್ಟಂಗೆ ಆಗ್ಯಾವ ನೋಡ್ರಿ ಸರ್. 1 ml ಹಾಕಿದ್ರು 2 ಸಲ ಆಯ್ತಲ್ರಿ ಸರ್? 1 ml ಅಂತ 2 ಸಲ ಹಾಕಿರಿ. ಕಡ್ಡಿ ಭಾಳ ಸುಟ್ಟವ್ರಿ. 2 ml ಒಮ್ಮೆಗೆ ಹಾಕಿರಲ್ಲ. 2 ml ಒಮ್ಮಲಿ ನಡೀತದ್ರಿ. 2 ಸಲ ತೊಗೊಂಡಿದ್ದಕ್ರಿ ಈಗ ಸ್ವಲ್ಪ ರಿಕವರಿ ಆಗ್ಯಾವ್ರಿ. ಯಾವ ರಿಕವರಿ ಆಗ್ಯಾಲ್ಲ ನೋಡ್ರಿ, ಹಿಂಗೆ ಮಾಡಿದ್ರೆ ಕಟ್ ಅಂತ ಮುರಿತಾವ್ರಿ. ತೋರಿಸ್ತೇನೆ ರೀ ನಿಮ್ಗೆ. ಭಾಳ ರಾಂಗ್ ಅಡ್ವೈಸ್ ಆಯ್ತು. ಮಳೆ ಬಂದಿತ್ತಲ್ರಿ, ಒಂದಿಷ್ಟು ಉದುರಿತ್ರಿ ಆಲ್ರೆಡಿ. ಇನ್ನೊಂದು ಸ್ವಲ್ಪ ಹಳೆ ಇದಾವು, ಅವು ಅಷ್ಟೇ ಉದುರ್ಲಿ ಅಂತ 1 ml ತೊಗೊಂಡ್ರಿ. ಆಮೇಲೆ ಸೋಲಾಪುರ ಜ್ಯೋತ್ಸ್ನಾ ಮೇಡಮ್ ಜೋಡಿ ಮಾತಾಡಿದ್ದಾರೆ. ಅವು ಹೊಸ ಎಲ್ಲಿ ಬಂದು ಇರಲ್ಲಕ್ಕ, ಇನ್ನೊಂದು ಸಲ ಯಾಕೆ ತೊಗೊಂಡ್ರಿ, ಬೇಕಾಗಿರಲಿಲ್ಲ ಅಂದ್ರೆ. ರಿಕ್ವೆಸ್ಟಿಂಗ್ ಯು ಟು ಲೈಕ್, share and subscribe our videos.